2026ರ ಸಿಂಹರಾಶಿಯವರ ಭವಿಷ್ಯ ಹೇಗಿದೆ? ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗುವಂಥ ಸಾಧ್ಯತೆ ಇರುತ್ತೆ. ಒಳ ರೋಗಗಳು ಅಂತ ಅಂದರೆ ನಿಮಗೆ ಅಲ್ಸರು ಅಥವಾ ಪಿಸ್ತೂಲ, ಪೈಲ್ಸು ಈ ಥರದ ಸಮಸ್ಯೆಗಳಿಗೆ ನೀವು ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿರಬೇಕು. ಮತ್ತು ಹಣಕಾಸಿನ ದುಂದು ವೆಚ್ಚ ಬೇಡ. ಎಣ್ಣೆ ಪದಾರ್ಥಗಳನ್ನು ಸೇವಿಸಬೇಡಿ. ಮತ್ತು ವಿಶೇಷವಾಗಿ ಕಾಲಭೈರವ ದರ್ಶನವನ್ನು ಮಾಡಿ. ಪ್ರತಿ ಭಾನುವಾರ ಕಾಲಭೈರವ ದರ್ಶನ ಮಾಡಿ ಸಾಧ್ಯವಾದರೆ ಒಂದು ಕೂಷ್ಮಾಂಡ ದೀಪವನ್ನು ಹಚ್ಚಿ ಶುಭವಾಗುತ್ತೆ. ಹಾಗೂ ವಿಶೇಷವಾಗಿ ಭೂಮಿ ವ್ಯವಹಾರ ಮಾಡೋರಿಗೆ, ರಾಜಕೀಯ ಮಾಡುವಂಥವ್ರಿಗೆ, ಮಧ್ಯಸ್ಥಿಕೆ ಮಾಡೋರಿಗೆ ಈ ವರ್ಷ ಒಳ್ಳೆಯ ಯಶಸ್ಸಿದೆ, ಗೊತ್ತಾಯ್ತಾ? ಹಾಗಾಗಿ ಸಿಂಹರಾಶಿಯವರು ಆದಷ್ಟು ಭಾನುವಾರದ ದಿನ ಆಯಿತಾ ಮಾಂಸಾಹಾರಗಳನ್ನು ತ್ಯಜಿಸೋದು ಒಳ್ಳೆಯದು. ಮತ್ತು ಆದಿತ್ಯ ಹೃದಯ ಪಾರಾಯಣ ಮಾಡಿ ನಿಮ್ಗೆ ಒಳ್ಳೆಯದಾಗತ್ತೆ. ಆದಷ್ಟು ಕೂಡ ಕೇಸರಿ ಬಣ್ಣದ ಅಂದರೆ ತಿಳಿ ಕೇಸರಿ, ಡಾರ್ಕ್ ಹಾಕೊಂಬಿಡಿ, ಜಾತ್ರೆ ಆಗಿಬಿಡುತ್ತೆ ಆಯಿತಾ. ತಿಳಿ ಕೇಸರಿ ಬಣ್ಣದ ಬಟ್ಟೆಗಳನ್ನು ಹೆಚ್ಚಾಗಿ ಬಳಸಿ. ಶುಭವಾಗಲಿ.